ನಮಸ್ತೆ. 25/10/2025 ಶನಿವಾರ ಶುಕ್ಲ ಪಕ್ಷ. ಇಷ್ಟು ದಿನಗಳು ಸರಿಯಾಗಿ ಪ್ರೋಗ್ರಾಮ್ ಕೊಡೋಕ್ಕಾಗಲಿಲ್ಲ. ನಮ್ಮ ಜಾತಕ ನೋಡುವಂಥ ಕಸ್ಟಮರೇ ಜಾಸ್ತಿ ಇದ್ದಾರೆ. ಆದರೂ ಇವತ್ತು ಫೋನ್ ಮಾಡಿದವರೆಲ್ಲ ನೋಡಿದ್ದೀವಿ. ನೋಡೋಣ ರೆಗ್ಯುಲರ್ ಆಗಿ ಕೊಡೋಕ್ಕೆ. ತಿಥಿ ಇವತ್ತು ಚತುರ್ಥಿ, ಅಂದರೆ 4ನೇ ತಿಥಿ. ರಾತ್ರಿ 3:48:26 ಆನಂತರ ಪಂಚಮಿ ಶುಭ ಚತುರ್ಥಿ ಗಣಪತಿ ಪೂಜೆಗಳು ಮತ್ತು ಬೇರೆ ಪೂಜೆಗಳಿಗೆ ತಕ್ಕಂಥ ಒಳ್ಳೆಯ ತಿಥಿ. ಮುಹೂರ್ತ ಕಾರ್ಯಗಳು ಇದರಲ್ಲಿ ಇಲ್ಲ. ಇವತ್ತಿನ ನಕ್ಷತ್ರ ಅನುರಾಧ. ಬೆಳಿಗ್ಗೆ ಬರೀ 7:51:25 ಮಾತ್ರ ಇದೆ. ಅನುರಾಧ ನಕ್ಷತ್ರ ಇರುವವರೆಗೂ ಖಂಡಿತವಾಗಿ ಅಮೃತ ಲಾಭವಿದೆ. ಆನಂತರ ಜ್ಯೇಷ್ಠ ನಕ್ಷತ್ರ. ಬೇರೆ ಏನು ತೊಂದರೆ ಇಲ್ಲ ಅಂತಂದರೂ ಧನಕ್ಷಯ ಅಂತ ಇರೋದರಿಂದ ಹಣಕಾಸಿನ ವಿಷಯಕ್ಕೆ ಶುಭವಾಗಿಲ್ಲ. ಇವತ್ತು ಬೇರೆ ಬೇರೆ ವಿಷಯಗಳನ್ನ ನೋಡೋದಾದರೆ ಇವತ್ತಿನ ಸೂರ್ಯೋದಯ 6:11. ಇದು ಹೆಚ್ಚು ಕಮ್ಮಿ ಬೆಂಗಳೂರಿಗೆ. ಇವತ್ತಿನ ನಕ್ಷತ್ರ ಅನುರಾಧ ಅಂತಂತೀವಿ. ಇದು ದೇವಗಣ ಮಹಾ ನಕ್ಷತ್ರ. ಆಮೇಲೆ ಬರುವಂಥ ಜ್ಯೇಷ್ಠ ನಕ್ಷತ್ರ ರಾಕ್ಷಸಗಣ. 6:11 7:51 ಅನುರಾಧ ನಕ್ಷತ್ರ 4ನೇ ಪಾದ, ಅಂದರೆ ಕೊನೆಯ ಪಾದ ನಡೀತಾ ಇದೆ. ಹಂಗಾಗಿ 7:51 ಅನುರಾಧ ನಕ್ಷತ್ರ ಮುಗಿತದೆ. 7:51 ಬೆಳಗ್ಗೆಯಿಂದ ಮಧ್ಯಾಹ್ನ 2:36 ಜ್ಯೇಷ್ಠ ನಕ್ಷತ್ರ 1ನೇ ಪಾದ. ಮಧ್ಯಾಹ್ನ 2:36 ರಾತ್ರಿ 9:20 ಜ್ಯೇಷ್ಠ ನಕ್ಷತ್ರ 2ನೇ ಪಾದ. ರಾತ್ರಿ 9:20 ಮೇಲೆ ಬೆಳಗಿನ ಜಾವ 4:04 ಜ್ಯೇಷ್ಠ ನಕ್ಷತ್ರದ 3ನೇ ಪಾದವಿದೆ. ಆನಂತರ ಕೊನೆಯವರೆಗೂ ಜ್ಯೇಷ್ಠ ನಕ್ಷತ್ರದ 4ನೇ ಪಾದವಿದೆ. ನಾಳೆಯೂ ಈ ನಕ್ಷತ್ರ ಕಂಟಿನ್ಯೂ ಆಗುತ್ತದೆ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಬೇರೆ ಬೇರೆ ವಿಷಯಗಳಿಗೆ ಬರೋಣ. ನಾವು ಎಂದಿನಂತೆ ಹೇಳುವಂಥದ್ದು ಏನು ಅಂತಂದರೆ, ಒಂದು ದಿನ ಶುಭ ದಿನ ಅಂತ ಬೇರೆ ಬೇರೆ ರೀತಿಯಲ್ಲಿ ನಾವು ಒಂದೊಂದು ಟೈಮನ್ನು ಕೊಡ್ತೀವಿ. ಅದರಲ್ಲಿ ಏನೆಲ್ಲ ನಾವು ಕೊಡ್ತೀವಿ ಹೆಂಗೆ ಅಂತಂದರೆ, ಗುರು ಹೋರೆ, ಶುಕ್ರ ಹೋರೆ, ಬುಧ ಹೋರೆ, ಚಂದ್ರ ಹೋರೆ, ಇದೆಲ್ಲ ಶುಭ ಹೋರೆಗಳು. ಅಮೃತಗಳಿಗೆ ವಿಜಯ ಮುಹೂರ್ತ, ಗೋಧೂಳಿ ಮುಹೂರ್ತ, ಇನ್ನೂ ಕೆಲವು ವಿಷಯಗಳು ಶುಭವಾಗಿರುತ್ತದೆ ಅಂತ ಕಾಮನ್ ಆಗಿ ಪ್ರತಿಯೊಬ್ಬರು ಅದನ್ನು ನೋಡಿಕೊಂಡು ತೀರ್ಮಾನ ಮಾಡ್ತಾರೆ. ಆದರೆ ಇಲ್ಲಿ ನಾವು ಏನು ನೋಡ್ತೀವಿ ಅಂತಂದರೆ, ಶುಭ ತಿಥಿಗಳು ಅಥವಾ ಶುಭ ವಿಷಯಗಳು ಬರುವ ಸಮಯದಲ್ಲಿ, ಉದಾಹರಣೆ ಅಮೃತಗಳಿಗೇನೋ ನಿಶ್ಚಿತ ಮುಹೂರ್ತವೋ, ಗೋಧೂಳಿ ಮುಹೂರ್ತವೋ, ವಿಜಯ ಮುಹೂರ್ತವೋ ಬರುವಂಥದ್ದು ಒಳ್ಳೆಯದೇ. ಆದರೆ ಆ ಸಮಯದಲ್ಲಿ ಬೇರೆ ಏನು ಕೆಟ್ಟೋದಿರಬಾರ್ದು. ಇದ್ದರೆ ಇದು ದೋಷವಾಗುತ್ತದೆ. ಅದಕ್ಕೆ ನಾವೇನು ಮಾಡ್ತೀವಿ, 100% ಅದನ್ನು ಫಿಲ್ಟ್ರ್ ಮಾಡಿ 100% ಕೆಟ್ಟ ಟೈಮ್, 100% ಒಳ್ಳೆಯ ಟೈಮು ಅಂತ ದೇವರ ಅಪ್ಪಣೆಯನ್ನು ಪಡೆದು ಕೊಡ್ತಿದ್ದೀವಿ ಡೀಟೇಲ್ ಆಗಿ. ಹಂಗಾಗಿ ಇದನ್ನು ಧೈರ್ಯವಾಗಿ ನೀವು ಮೇಂಟೈನ್ ಮಾಡಿ. ಆದರೂ ನಾವು ಪದೇ ಪದೇ ಹೇಳುವಂಥದ್ದು ಏನು ಅಂತಂದರೆ, ಸರಿಯಾಗಿ ನೀವು ಇದನ್ನು ಮೇಂಟೈನ್ ಮಾಡೋಕ್ಕೆ ಖಂಡಿತವಾಗಿಯೂ ಇದನ್ನು ಸರಿಪಡಿಸಬೇಕು. ಇದರಲ್ಲಿ ಅವರವರ ನಕ್ಷತ್ರ ಪ್ರಕಾರ ತಾರಾಬಲ ಮತ್ತು ಚಂದ್ರಬಲವನ್ನು ನೋಡ್ಕೋಬೇಕು. ಈ ರೀತಿಯಾಗಿ ಇರೋದರಲ್ಲಿ ಇವತ್ತು ವಿಂಗಡಿಸಿಕೊಟ್ಟಿರುವಂಥ ವಿಷಯಗಳಲ್ಲಿ 100% ಶುಭ ಸಮಯವನ್ನು ನೋಡೋಣ. ಇವತ್ತು 100% ಶುಭ ಸಮಯ ಹಂಗೆ ಅಂತಂದಾಗ ಬೆಳಗ್ಗೆಯಿಂದ ಫಸ್ಟ್ ನೋಡೋಣ. ಆಮೇಲೆ 100% ಅಶುಭ ಸಮಯಗಳನ್ನು ನಾವು ನೋಡಬಹುದು. ಎಲ್ಲ ವಿಷಯಗಳನ್ನು ನಾವು ವಿಂಗಡಿಸಿ ಸರಿಯಾದ ಸಮಯವನ್ನು ನಾವು ನೋಡಿಕೊಳ್ಳೋಣ. ಬೆಳಗ್ಗೆ 7:01 7:49 ಶುಭ ಸಮಯ. 10:38 ಮಧ್ಯಾಹ್ನ 1:30 ಶುಭ ಸಮಯ. ಅದೇ ಥರ ಮಧ್ಯಾಹ್ನ 3:58 ಅಂದರೆ ಹೆಚ್ಚು ಕಮ್ಮಿ 4 ಗಂಟೆ ಅಂತ ಇಟ್ಕೊಳ್ಳಿ. ಅಲ್ಲಿಂದ ರಾತ್ರಿ 1:34 ಶುಭವಾಗಿದೆ. ತಿರ್ಗ ಲೇಟ್ ನೈಟ್ ಅಂದರೆ ಬೆಳಗಿನ ಜಾವ 3:10 ಬೆಳಗಿನ ಜಾವ 5:37 ಶುಭವಾಗಿದೆ. ಇದನ್ನೆಲ್ಲ ತಿಳಿದು ನಿಮ್ಮ ಕಾರ್ಯಗಳನ್ನ ಮಾಡಿ. ಇದು ಪ್ರಾರಂಭ ಸಮಯಕ್ಕೆ. ಶುಭ ಸಮಯದಲ್ಲಿ ಪ್ರಾರಂಭ ಮಾಡಿದ ಕೆಲಸಗಳನ್ನು 100% ಅಶುಭ ಸಮಯಗಳಲ್ಲಿ ಕಂಟಿನ್ಯೂ ಮಾಡ್ಬೋದು. ಆದರೆ 100% ಅಶುಭ ಸಮಯಗಳಲ್ಲಿ ಯಾವ ಕಾರ್ಯಗಳು
ಖಂಡಿತ ಸ್ಟಾರ್ಟ್ ಮಾಡಬೇಡಿ. ಈ 100% ಅಶುಭ ಸಮಯಗಳನ್ನ ನೋಡೋಣ. ಬೆಳಿಗ್ಗೆ 6:11ರಿಂದ 6:58, 7:51ರಿಂದ 10:01. ಈ ಬೆಳಿಗ್ಗೆ 6:11ರಿಂದ 6:58ವರೆಗೂ ದುರ್ಮುಹೂರ್ತ, 7:51ರಿಂದ 10:01ವರೆಗೂ ಮೃತ್ಯು, ಬೆಳಿಗ್ಗೆ 9:08ರಿಂದ 10:36ವರೆಗೂ ರಾಹುಕಾಲ. ಹಂಗಾಗಿ ಮೃತ್ಯುವಲ್ಲೇ ರಾಹುಕಾಲವೂ ಇರುತ್ತದೆ, ರಾಹುಕಾಲದಲ್ಲೇ ಮೃತ್ಯುವೂ ಇರುತ್ತದೆ. ಆದ್ದರಿಂದಾಗಿ 7:51ರಿಂದ 10:36ವರೆಗೂ ಸಮಯ ಉತ್ತಮವಲ್ಲ. ಅದೇ ಥರ ಬೆಳಿಗ್ಗೆ 9:08ರಿಂದ 10:36ವರೆಗೂ ವಿಷಕಾಲವೂ ಸೇರುತ್ತದೆ. ಮಧ್ಯಾಹ್ನ 1:32ರಿಂದ 3 ಗಂಟೆಯವರೆಗೂ ಯಮಗಂಡ ಕಾಲವಿದೆ. ಮಧ್ಯಾಹ್ನ 2 ಗಂಟೆ 8 ನಿಮಿಷದಿಂದ 3:56ವರೆಗೂ ನಕ್ಷತ್ರ ವಿಷಗಡ್ಡಿಕಾ ಕಾಲವಿದೆ. ಅದೇ ಥರ ರಾತ್ರಿ 1:36ರಿಂದ 3:08ವರೆಗೂ ವಿಷಕಾಲವಿದೆ. ಬೆಳಗಿನ ಜಾವ 5:39ನ ಮೇಲೆ 6:12ವರೆಗೂ ಮೃತ್ಯು ಪಂಚಕ. ಅಂದರೆ ಸಾಮಾನ್ಯವಾಗಿ ನಾವು ಬ್ರಹ್ಮ ಮುಹೂರ್ತ ಅಂತಂತೀವಿ. ಈ ಸಮಯ ಉಚಿತವಾಗಿಲ್ಲ, ಹೆಚ್ಚಾಗಿ ಗಮನ ಕೊಡಿ. ಮೃತ್ಯು ಇರೋದರಿಂದ ಓಡಾಟಗಳಲ್ಲಿ ಸ್ವಲ್ಪ ಗಮನ. ಆದ್ದರಿಂದ ಈ ಸಮಯದಲ್ಲಿ ಖಂಡಿತವಾಗಿಯೂ ಎಚ್ಚರ. ಓಡಾಟ ಹೆಂಗೆ ಮಾಡ್ತೀವಿ? ವಾಕಿಂಗ್ ಹೋಗ್ತೀವಿ, ಇದರಲ್ಲಿ ಗಮನ ಕೊಡಿ. ಇಷ್ಟೆಲ್ಲ ವಿಷಯಗಳನ್ನ ನೋಡಿದ್ವಿ. ಹಂಗಾಗಿ ಯಾರೆಲ್ಲ ಇವತ್ತು ಪ್ರೋಗ್ರಾಮ್ ಬೇಕು ಅಂತ ಫೋನ್ ಮಾಡಿದ್ರಿ, ಎಲ್ರಿಗೂ ಒಂದು ಸಾರಿ ಕೇಳ್ಕೊಳ್ತೀವಿ. ನೋಡೋಣ, ರೆಗ್ಯುಲರ್ ಆಗಿ ಪ್ರೋಗ್ರಾಮ್ಗೆ ರೆಡಿ ಮಾಡೋಣ. ನೀವು ಇನ್ನೂ ಬೇರೆ ಬೇರೆ ಕಸ್ಟಮರ್ಗಳಿಗೆ ನೀವು ಹೇಳಿದರೆ ಇನ್ನಷ್ಟು ಹುಮ್ಮಸ್ಸಿರುತ್ತೆ ನಮಗೂ. ನಾವು ಪದೇ ಪದೇ ಆ ವಿಷಯಗಳನ್ನ ಹೇಳೋಕ್ಕಾಗಿಲ್ಲ. ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ನೋಡೋಣ.